ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಡಿಫ್ರೆಂಟ್ ಆಗಿರುವಂಥ ಸಂಜೆ ಸ್ನ್ಯಾಕ್ಸಿಗೆ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮೋಮೋಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಮೋಮೋಸ್ ಅಂದ್ರೆ ಬರೇ ಮೋಮೋಸ್ ಅಲ್ಲ, ಕಲರ್ಫುಲ್ ಮೋಮೋಸ್. ಹೇಗ್ ಮಾಡೋದಂತ ಟೆನ್ಷನ್ ಮಾಡ್ಕೋಬೇಡಿ, ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ನೀವು ಅದೇ ರೀತಿ ಮಾಡ್ತಾ ಹೋಗಿ. ನಾನಿಲ್ಲಿ 3 ರೀತಿಯಾದಂತಹ ಮೋಮೋಸ್ನ ಮಾಡ್ಕೋತಾ ಇದ್ದೀನಿ. ಆಬ್ವಿಯಸ್ಲಿ ಅದರಲ್ಲಿ ಫಸ್ಟ್ ವೈಟ್ ಇರುತ್ತೆ, ಉಳಿದಿರುವಂಥ ಕಲರ್ನ ನಾನು ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಮುಂದೆ ತೋರಿಸ್ತೀನಿ. ಮೊದಲಿಗೆ ಸ್ವಲ್ಪ ಮೈದಾ ಹಿಟ್ಟನ್ನ ತಗೊಳ್ಳಿ, ಅದಕ್ಕೆ ಚಿಟಿಕೆಯಷ್ಟು ಉಪ್ಪನ್ನ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಕುಕಿಂಗ್ ಆಯಿಲ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳಿ. ನಂತರ ಹಿಟ್ಟನ್ನ ನೆನೆಯೋಕ್ಕೆ ಬಿಡಿ. ಹೇಗೋ ಫಸ್ಟ್ ಕಲರ್ ಅಂದ್ರೆ ವೈಟ್ ಕಲರ್ ಮೋಮೋಸ್ ಹಿಟ್ಟನ್ನ ರೆಡಿ ಮಾಡಾಯ್ತು. ಈಗ ಸೆಕೆಂಡ್ ಕಲರ್ ಅಂದ್ರೆ ರೆಡ್ ಅಥವಾ ಡಾರ್ಕ್ ಪಿಂಕ್ ಅಂತ ಹೇಳ್ಬೋದು. ಮೊದಲಿಗೆ ಮೈದಾ ಹಿಟ್ಟನ್ನ ತಗೊಳ್ಳಿ, ಇದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪನ್ನ ಯೂಸ್ ಮಾಡಿ, ಆಮೇಲೆ ಆಸ್ ಯೂಶುವಲ್ ಸ್ವಲ್ಪ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ. ನಂತರ ಕಲರ್ ಅಂದ್ರೆ ಇದು ಯಾವ ಕಲರ್ ಅಂತ ಯೋಚನೆ ಮಾಡಬೇಡಿ. ನಾನಿಲ್ಲಿ ಸ್ವಲ್ಪ ಬೀಟ್ರೂಟ್ ನ ತುರ್ಕೊಂಡು ಅದಕ್ಕೆ ಈ ರೀತಿ ಸ್ವಲ್ಪ ನೀರ್ನ ಆಡ್ ಮಾಡಿ ಈ ರೀತಿ ಕಲರ್ ನ ಯೂಸ್ ಮಾಡ್ಕೊಂಡಿದೀನಿ. ನೀವು ಇದೇ ತರ ಮಾಡಬಹುದು. ಈಗ ಇದನ್ನ ಸ್ವಲ್ಪ ಕಲಸಿ ಸೈಡಿಗೆ ಇಟ್ಬಿಡಿ. ಅದೇ ತರಹದ ಆರ್ಟಿಫಿಷಿಯಲ್ ಕಲರ್ ನ ನಾನಿಲ್ಲಿ ಯೂಸ್ ಮಾಡಿಲ್ಲ. ಇಲ್ಲಿ ಬಳಸಿರುವಂತಹ ಎಲ್ಲಾ ಕಲರು ಹೋಮ್ ಮೇಡ್ ಆಗಿರುತ್ತೆ, ಅಂದ್ರೆ ಮನೆಯಲ್ಲೇ ಸಿಗುವಂತಹ ತರಕಾರಿಗಳನ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಕಲರ್ ನ ಬಳಸ್ತಾ ಇದ್ದೀನಿ. ನಂತರ 3ನೇ ಕಲರು ಗ್ರೀನ್ ಆಗಿರುತ್ತೆ. ಇದನ್ನ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡಿ. ಮೊದಲು ಫಸ್ಟಿಗೆ ಆಸ್ ಯೂಶುವಲ್ ಮೈದಾ ಹಿಟ್ಟು, ಸ್ವಲ್ಪ ಚಿಟಿಕೆ ಉಪ್ಪು, ಅಡುಗೆ ಆಯಿಲ್ ನ ಯೂಸ್ ಮಾಡ್ತಾ ಇದ್ದೀನಿ. ಗ್ರೀನ್ ಕಲರ್ ಬರೋಕೆ ನಾನಿಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪನ್ನ ಬಿಸಿನೀರಲ್ಲಿ ಬೇಯಿಸ್ಬಿಟ್ಟು ತೆಗೆದು ಗ್ರೈಂಡ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿದ್ರೆ ಗ್ರೀನ್ ಕಲರ್ ಆಸ್ ಯೂಶುವಲ್ ಬಂದೇ ಬರುತ್ತೆ. ಅದನ್ನ ಹಾಕ್ಬಿಟ್ಟು ಇವಾಗ ಈ ಹಿಟ್ಟನ್ನ ಕಲ್ಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ 3 ಹಿಟ್ಟನ್ನ ಸೈಡಿಗೆ ಎತ್ತಿಟ್ಬಿಟ್ಟು ಇದು ಸ್ವಲ್ಪ ನೆನ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಮೋಮೋಸ್ನ ಹಾಗೆ ತಿಂದ್ರೆ ಚೆನ್ನಾಗಿರುತ್ತಾ? ಇಲ್ಲ ಅಲ್ವಾ? ಅದಕ್ಕೆ ಬೇಕಾಗಿರೋದು ಚಟ್ನಿ ಅಲ್ವಾ? ಸೊ ಚಟ್ನಿ ಮಾಡೋದು ಹೇಗಂತ ನಾನು ನಿಮಗೆ ತೋರಿಸ್ತೀನಿ. ಮೊದಲು ಒಂದು ಪಾತ್ರೆನ ತಗೊಳ್ಳಿ, ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 4 ಟೊಮೆಟೊನ, ತುಂಬಾ ಹಣ್ಣಾಗಿರುವಂಥ ಟೊಮೆಟೊನ ತಗೋತಾ ಇದ್ದೀನಿ. ಅದ್ರ ಜೊತೆ 5ರಿಂದ 6 ಒಣಮೆಣಸಿಕಾಯಿನ ತಗೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ, ಅಂದ್ರೆ 2 ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕೊಳ್ಳಿ. ಇದನ್ನ 4ರಿಂದ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸಿದ ನಂತರ ಈ ತರ ಟೊಮೆಟೊ ಸಿಪ್ಪೆ ಬಿಡುತ್ತೆ. ಈಗ ಸಿಪ್ಪೆನೆಲ್ಲ ತೆಗ್ದ್ಬಿಟ್ಟು ನಾವಿಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಮೋಮೋಸೇ ಮಾಡೋಕ್ಕಾಗಲ್ಲ, ಅದರಲ್ಲಿ ಚಟ್ನಿ ಬೇರೆನಾ ಅಂತ ಕೆಲವರು ಯೋಚನೆ ಮಾಡ್ಬೋದು. ಚಟ್ನಿಗೇನು ಜಾಸ್ತಿ ಪದಾರ್ಥಗಳು ಯೂಸ್ ಆಗೋದಿಲ್ಲ, ಮನೆಯಲ್ಲಿರುವಂತಹ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಇದನ್ನ ಮಾಡ್ಬೋದು. ಮೋಮೋಸ್ ಜೊತೆಗಂತೂ ಈ ಚಟ್ನಿ ತುಂಬಾನೇ ಇಷ್ಟ ಆಗುತ್ತೆ. ನಿಮ್ಮ ಮಕ್ಕಳಿಗೆ, ಮನೇಲಿರೋರಿಗೆ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ. ಇದು ಗ್ರೈಂಡ್ ಆದ ನಂತರ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಆಯಿಲ್ನ ಹಾಕ್ಬಿಟ್ಟು ಈ ಗ್ರೈಂಡ್ ಮಾಡಿರುವಂತ ಮಿಶ್ರಣವನ್ನ ಇದಕ್ಕೆ ಹಾಕೋಣ. ಒಗ್ಗರಣೆ ಅಂದ ತಕ್ಷಣ ಕೆಲವರು ಈರುಳ್ಳಿ, ಸಾಸಿವೆ, ಜೀರಿಗೆ ಇಲ್ಲದೆ ಇದೆಂತ ಒಗ್ಗರಣೆ ಅಂತ ಹೇಳ್ಬೋದು, ಬಟ್ ಇದಕ್ಕೆ ಆಯಿಲ್ ಮಾತ್ರ ಸಾಕು. ಇದಾಗಿ ಸ್ವಲ್ಪ ಚೆನ್ನಾಗಿ ಕಲಸಿದ ಮೇಲೆ ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಉಪ್ಪಾದ ನಂತರ ಸ್ವಲ್ಪ ಸಕ್ಕರೆನ ಹಾಕೊಳ್ಳೋಣ. ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಹೋಟೆಲ್ಗಳಲ್ಲಿ ಅಥವಾ ಸ್ಟ್ರೀಟ್ ಸೈಡಲ್ಲಿ ಸಿಗುವಂತಹ ಮೋಮೋಸ್ಗಳನ್ನ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ಈ ರೀತಿ ಮನೇಲಿ ಒಮ್ಮೆ ನೀವು ಮಾಡಿ, ತುಂಬಾನೇ ಇಷ್ಟ ಆಗುತ್ತೆ. ಟೇಸ್ಟ್ ಮಾತ್ರ ತುಂಬಾನೇ ರುಚಿಯಾಗಿರುತ್ತೆ. ಉಪ್ಪು ಸಕ್ಕರೆನ ಆ್ಯಡ್ ಮಾಡಿದ ನಂತರ ನಾನಿಲ್ಲಿ 1 ಸ್ಪೂನ್ ಅಷ್ಟು ಕೆಚಪ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನಂತರ ಇದು 4ರಿಂದ 5 ನಿಮಿಷ ಚೆನ್ನಾಗಿ ಕುದಿ ಬಂದ್ರೆ ಈ ಚಟ್ನಿ ರೆಡಿ ಆಗುತ್ತೆ. ಈ ಮೋಮೋಸು ಜಪಾನ್ ಅಥವಾ ಟಿಬೆಟಿಯನ್ ಮೂಲದ್ದು ಅಂತ ಹೇಳ್ತಾರೆ, ಬಟ್ ಇದ್ರ ಮೂಲ ಯಾವುದು ಅಂತ ಇನ್ನು ನಮಗೆ ಗೊತ್ತಿಲ್ಲ. ಸೊ ಇವಾಗಂತೂ 2 ವರ್ಷದ ಚಿಕ್ಕ ಮಕ್ಕಳು ಇಂದ 80 ವರ್ಷದ ಮುದುಕರವರೆಗೂ ಈ ಮೋಮೋಸ್ ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಮೋಮೋಸಿಗೆ ಹಿಟ್ಟೇನೋ ರೆಡಿ ಆಯ್ತು, ಆದ್ರೆ ಅದಕ್ಕೆ ಸ್ಟಫಿಂಗ್ ಬೇಕಲ್ವಾ? ಸೊ ಒಂದು ಪ್ಯಾನ್ ನ ಇಟ್ಕೊಳ್ಳಿ, ಅದಕ್ಕೆ 2ರಿಂದ 3 ಸ್ಪೂನ್ ಆಯಿಲ್ ನ ನಾನಿಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. ನಂತರ ಸಣ್ಣಗೆ ಹೆಚ್ಚಿರುವಂತ ಶುಂಠಿ ಮತ್ತು ಬೆಳ್ಳುಳ್ಳಿನ ನಾನಿಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. ಇದ್ರ ಫ್ಲೇವರ್ ಅಂತೂ ತುಂಬಾನೇ ರುಚಿಯಾಗಿರುತ್ತೆ. ಟ್ರಸ್ಟ್ ಮೀ, ನಿಮ್ಗೆ ಗೊತ್ತೇ ಆಗೋದಿಲ್ಲ ಶುಂಠಿ ಬೆಳ್ಳುಳ್ಳಿನ ಯೂಸ್ ಮಾಡಿದೀವಿ ಅಂತ. ಇದಕ್ಕೆ ನೆಕ್ಸ್ಟ್ ಸಣ್ಣಗೆ ಹೆಚ್ಚಿರುವಂತ 2 ಮೀಡಿಯಂ ಸೈಜ್ ಈರುಳ್ಳಿನ ನಾನಿಲ್ಲಿ ತಗೋತಾ ಇದ್ದೀನಿ. ಮೋಮೋಸ್ ಮಾಡಕ್ಕೆ ತರಕಾರಿಗಳನ್ನ ಎಷ್ಟು ಚಿಕ್ಕದಾಗಿ ಹೆಚ್ಕೋತೀರೋ ಅಷ್ಟು ಚೆನ್ನಾಗಿ ಸ್ಟಫಿಂಗ್ ಬರುತ್ತೆ. ನಂತರ ನಾನಿಲ್ಲಿ ಕ್ಯಾಪ್ಸಿಕಮ್ ನ ತಗೊಂಡಿದ್ದೀನಿ. ನಾನಿಲ್ಲಿ 2 ಕ್ಯಾಪ್ಸಿಕಮ್ ನ ಚಿಕ್ಕದಾಗಿ ಹೆಚ್ಕೊಂಡು ಯೂಸ್ ಮಾಡ್ಕೊತಾ ಇದ್ದೀನಿ. ಮೋಮೋಸ್ ನ ನಿಮ್ಗೆ ಇಷ್ಟವಾದ ತರಕಾರಿಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ಕೋಬಹುದು. ಈ ಮೋಮೋಸ್ ಗಳಲ್ಲಿ 2 ರೀತಿಯಾದಂತಹ ಮೋಮೋಸ್ ಗಳನ್ನ ನಾವು ಮಾಡ್ಕೋಬಹುದು. ಒಂದು ಸ್ಟೀಮ್ ಮೋಮೋಸ್ ಅಥವಾ ಇನ್ನೊಂದು ಫ್ರೈಡ್ ಮೋಮೋಸ್ ಅಂತ. ನಮ್ಮಲ್ಲಿ ಸ್ಟೀಮ್ ಮೋಮೋಸ್ ನ ತುಂಬಾ ಇಷ್ಟಪಡ್ತಾರೆ, ಸೊ ಅದಕ್ಕೆ ನಾನಿಲ್ಲಿ ಸ್ಟೀಮ್ ಮೋಮೋಸ್ ನ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ಹೆಚ್ಚಿರುವಂತಹ ಎಲೆಕೋಸು ಮತ್ತೆ ಸಣ್ಣಗೆ ಹೆಚ್ಚಿರುವಂತಹ ಕ್ಯಾರೆಟ್ ನ ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನು ಕೆಲವರು ಚೀಸ್ ನ ತುಂಬಾ ಇಷ್ಟಪಡ್ತಾರೆ, ಅಂತವರು ಕೂಡ ಇದಕ್ಕೆ ಚೀಸ್ ನ ಆಡ್ ಮಾಡ್ಕೊಂಡು ನೀವಿಲ್ಲಿ ಮೋಮೋಸ್ ನ ರೆಡಿ ಮಾಡ್ಕೋಬಹುದು. ಈ ಮೋಮೋಸ್ ನ ವೆಜ್ ಗಿಂತ ಮೀಟ್ ನ ಯೂಸ್ ಮಾಡಿ ತಿನ್ನೋರೆ ತುಂಬಾ ಜಾಸ್ತಿ. ಇನ್ನು ಈ ಮೋಮೋಸ್ ಗಳನ್ನ ಭೂತಾನ್, ನೇಪಾಳ್, ಸಿಕ್ಕಿಂ, ಅಸ್ಸಾಂ ಹಾಗೂ ನಾರ್ತ್ ಬೆಂಗಾಳಲ್ಲಿ ಟ್ರೆಡಿಷನಲ್ ಫುಡ್ ಆಗಿ ಈ ಮೋಮೋಸ್ ನ ತಿಂತಾರೆ.
ಈ ಸ್ಟಫಿಂಗ್ನ ಮಾಡೋಕ್ಕೆ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿರುವಂತಹ ಆನಿಯನ್, ಕ್ಯಾಪ್ಸಿಕಮ್, ಎಲೆಕೋಸು ಹಾಗೂ ಕ್ಯಾರೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ವೆಜ್ ಇಷ್ಟ ಇಲ್ಲ ಅಂದರೆ ನೀವು ಮೀಟ್ನ ಕೂಡ ಯೂಸ್ ಮಾಡಿಬಿಟ್ಟು ಇದರಲ್ಲಿ ಮೋಮೋಸ್ಗಳನ್ನು ತಯಾರು ಮಾಡ್ಕೋಬಹುದು. ತರಕಾರಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ಟಫಿಂಗ್ನ ಮಾಡೋಕ್ಕೆ ಜಾಸ್ತಿ ಸ್ಪೈಸಸ್ ಏನು ಯೂಸ್ ಆಗೋದಿಲ್ಲ. ತರಕಾರಿಗಳನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಯಾಕಂದರೆ ಇದು ಸ್ಟಫಿಂಗ್ ಮಾಡಿದ ನಂತರ ಬಾಯಿಗೆ ಟೇಸ್ಟ್ ಸಿಗೋದಿಲ್ಲ. ಅಂದರೆ ಇದು ಕ್ರಂಚಿಯಾಗಿ ಇರುವಾಗ ತಿನ್ನೋಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಉಪ್ಪು ಹಾಕಿದ ನಂತರ ನಾನಿಲ್ಲಿ ಕಾಳುಮೆಣಸಿನ ಪುಡಿನ ತಗೊತಾ ಇದ್ದೀನಿ. ಕಾಳುಮೆಣಸಿನ ಪುಡಿ ಹೆಲ್ತಿಗೆ ತುಂಬಾ ಯೂಸ್ ಆಗುತ್ತೆ. ಕೆಲವರು ತರಕಾರಿಗಳನ್ನ ತಿನ್ನೋಕೆ ಇಷ್ಟನೇ ಪಡೋದಿಲ್ಲ, ಅಂತವರಿಗೆ ಈ ರೀತಿ ಸಿಂಪಲ್ ಆಗಿ ಸ್ವಲ್ಪ ಫ್ರೈ ಮಾಡಿರುವಂತಹ ವೆಜಿಟೇಬಲ್ಸ್ ನ ಹಾಕಿ ಈ ರೀತಿ ಮೋಮೋಸ್ ನ ಮಾಡ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಇನ್ನು ಈ ಮೋಮೋಸ್ ಗಳನ್ನ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಕಲರ್ ಗಳನ್ನ ಯೂಸ್ ಮಾಡಿ ಕಲರ್ಫುಲ್ ಆಗಿ ಮೋಮೋಸ್ ನ ಮಾಡ್ತಾರೆ. ಇದು ಜನರಿಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಎಲ್ಲರೂ ಮೋಮೋಸ್ ನ ಆರ್ಡರ್ ಮಾಡ್ಕೊಂಡು ತಿಂತಾರೆ. ಇನ್ನು ಹೋಟೆಲ್ಗಳಲ್ಲಿ ಇದಕ್ಕೆ ಆರ್ಟಿಫಿಷಿಯಲ್ ಕಲರ್ ಗಳನ್ನ ಯೂಸ್ ಮಾಡಿ ಮಾಡ್ತಾರೆ. ಅಷ್ಟೆಲ್ಲ ದುಡ್ಡು ಕೊಟ್ಟರು ನಮ್ಮ ಬಾಯಿಗೆ ಟೇಸ್ಟ್ ಸಿಗ್ಬೋದು, ಬಟ್ ಹೆಲ್ತಿಗೆ ಸೊ ಅದಕ್ಕೆ ಮನೆಯಲ್ಲಿ ಸಿಗುವಂತಹ ಪ್ರೀತಿ ಬೆರೆಸಿರುವಂತಹ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಕಲರ್ಗಳನ್ನ ಯೂಸ್ ಮಾಡದೆ ಮಾಡಿರುವಂತಹ ರುಚಿಯಾದ ಮೋಮೋಸ್ಗಳನ್ನ ಸವಿಬಹುದು. ಇನ್ನೇನು ಈ ಸ್ಟಫಿಂಗು ರೆಡಿ ಆಗ್ತಾ ಇದೆ. 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಈ ಸ್ಟಫಿಂಗು ರೆಡಿ ಆಗುತ್ತೆ. ಜಾಸ್ತಿ ಬೇಯಿಸ್ಕೊಂಡ್ರೆ ಇದು ಟೇಸ್ಟು ಚೆನ್ನಾಗಿರೋದಿಲ್ಲ. ವೆಜಿಟೇಬಲ್ಸ್ ಎಲ್ಲ ಬಾಯಿಗೆ ಕ್ರಂಚಿ ಆಗಿ ಸಿಕ್ಕರೇನೆ ಮೋಮೋಸ್ಗೆ ಒಂದು ಅರ್ಥ. ಜಾಸ್ತಿ ಬೇಯಿಸ್ಬಿಟ್ರೆ ಇದು ರುಚಿ ಎಲ್ಲ ಹಾಳಾಗೋಗ್ಬಿಡುತ್ತೆ. ಇನ್ನು ಈ ಮೋಮೋಸ್ಗಳನ್ನ ಕ್ವಿಕ್ ಆಗಿ ಮನೆಯಲ್ಲೇ ಮಾಡ್ಕೋಬಹುದು. ಇನ್ನು ಸಂಜೆ ಆದ ತಕ್ಷಣ ಬಾಯಿ ಏನಾದರೂ ಸ್ನ್ಯಾಕ್ಸ್ನ ಕೇಳ್ತಾನೆ ಇರುತ್ತೆ. ಸೊ ಅದಕ್ಕೆ ಈಸಿಯಾಗಿ 10 ರಿಂದ 15 ನಿಮಿಷದಲ್ಲಿ ಮಾಡ್ಕೋಬಹುದಾದಂತಹ ಮೋಮೋಸು ಇದಾಗಿದೆ. ನೋಡಿ, ಈಗ ಸ್ಟಫಿಂಗ್ ಕೂಡ ರೆಡಿ ಆಗಿದೆ. ನಾನಿಲ್ಲಿ ಕಲಸಿಟ್ಟಿರುವಂತಹ ಹಿಟ್ಟುಗಳನ್ನ ಸಣ್ಣದಾಗಿ ಲಟ್ಟಿಸ್ಕೊಂಡಿದ್ದೀನಿ. ಇನ್ನು ಇದಕ್ಕೆ 1 ರಿಂದ 2 ಸ್ಪೂನ್ ಅಷ್ಟು ಸ್ಟಫಿಂಗ್ ನ ಆಡ್ ಮಾಡ್ಬಿಟ್ಟು ನಿಮ್ಗೆ ಇಷ್ಟವಾದ ಆಕಾರಗಳಲ್ಲಿ ಮೋಮೋಸ್ಗಳನ್ನ ತಯಾರು ಮಾಡ್ಕೋಬಹುದು. ನೋಡಿದ್ರಲ್ಲ, ನಾನಿಲ್ಲಿ ಬಿಳಿ ಹಾಗೂ ಕೆಂಪು ಮತ್ತೆ ಹಸಿರು ಕಲರ್ ನಲ್ಲಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೆ. ಇದು ನೋಡಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟ್ ತುಂಬಾನೇ ರುಚಿಯಾಗಿ ಬಂದಿರುತ್ತೆ. ನಾನಿಲ್ಲಿ ಹಾಫ್ ಮೂನ್ ಶೇಪ್ ಅಂತ ಹೇಳ್ತಾರೆ, ಇದ್ರ ಶೇಪಿಗೆ ಮೋಮೋಸ್ ನ ರೆಡಿ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಎಲ್ಲ ಹಿಟ್ಟನ್ನ ಉದ್ಕೊಂಡು ನೀವಿಲ್ಲಿ 1 ರಿಂದ 2 ಸ್ಪೂನ್ ಸ್ಟಫಿಂಗ್ ನ ಯೂಸ್ ಮಾಡ್ಕೊಂಡು ಈ ಮೋಮೋಸ್ ಗಳನ್ನ ರೆಡಿ ಮಾಡ್ಕೋಬಹುದು. ನೋಡ್ತಾ ಇದ್ದೀರಲ್ವಾ, ವೈಟ್ ಕಲರ್ ಗಿಂತ ಇನ್ನು ಕಲರ್ ಆಗಿ ಮಾಡಿದ್ರೆ ಎಲ್ಲರಿಗೂ ಅಟ್ರಾಕ್ಟಿವ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡೋಕೆ ಚೆನ್ನಾಗಲ್ದೆ ತಿನ್ನೋ ಕೂಡ ತುಂಬಾನೇ ರುಚಿಯಾಗಿ ಇರುತ್ತೆ. ನಾನಿಲ್ಲಿ ಬೀಟ್ರೂಟ್ ಮತ್ತೆ ಪಾಲಕ್ ಸೊಪ್ಪನ್ನ ಯೂಸ್ ಮಾಡ್ಬಿಟ್ಟು ಕಲರ್ ನ ಆಡ್ ಮಾಡಿದೀನಿ. ನಾನಿಲ್ಲಿ ಇದನ್ನ ಟೇಸ್ಟ್ ಮಾಡಿದಾಗ ನಿಜವಾಗ್ಲೂ ನಂಗೆ ಬೀಟ್ರೂಟ್ ಮತ್ತೆ ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿದೀವಿ ಅಂತ ಯಾವುದೇ ರೀತಿ ಗೊತ್ತಾಗೋದಿಲ್ಲ. ಟೇಸ್ಟ್ ಮಾತ್ರ ತುಂಬಾನೇ ರುಚಿಯಾಗಿ ಅದ್ಭುತವಾಗಿರುತ್ತೆ. ಕಾಣಿಸ್ತಾ ಇದೆಯಲ್ವಾ, ಈ ರೀತಿ ಕಲರ್ ಆಗಿ ನಾನು ಮೋಮೋಸ್ ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆನ ತಗೋಬೇಕು, ಅದಕ್ಕೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೋಬೇಕು. ನಾನಿಲ್ಲಿ ಇಡ್ಲಿ ಪಾತ್ರೆನ ತಗೊಂಡಿದ್ದೀನಿ. ನೀರನ್ನ ಹಾಕಿದ ನಂತರ ಇದು ಸ್ವಲ್ಪ ಕುದಿ ಬರೋವರೆಗೂ ಬಿಡಿ. ಆ ನಂತರ ಈ ಮೇಲೆ ಇಟ್ಟಿರುವಂತಹ ಪ್ಲೇಟ್ಗೆ ಸ್ವಲ್ಪ ಆಯಿಲ್ ನ ಯೂಸ್ ಮಾಡ್ಬಿಟ್ಟು ಸ್ಟಫಿಂಗ್ ಮಾಡಿರುವಂತಹ ಮೋಮೋಸ್ ಗಳನ್ನೆಲ್ಲ ಇದರಲ್ಲಿ ಇಟ್ಟು 10 ರಿಂದ 15 ನಿಮಿಷ ಸ್ಟೀಮಿಗೆ ಇಟ್ರೆ ನಿಮ್ಗೆ ರುಚಿಯಾದ ಹಾಗೂ ಕಲರ್ಫುಲ್ ಆಗಿರುವಂತಹ ಮೋಮೋಸ್ ಗಳು ಸವಿಯೋಕೆ ಸಿದ್ಧವಾಗಿರುತ್ತೆ. ನೋಡಿ, ಸ್ಟಫಿಂಗ್ ಆಗಿರುವಂತಹ ಎಲ್ಲ ಮೋಮೋಸ್ ಗಳನ್ನ ನಾನು ಇದರಲ್ಲಿ ಹಾಕ್ಬಿಟ್ಟು ಮುಚ್ತಾ ಇದ್ದೀನಿ. ಈಗ 10 ರಿಂದ 15 ನಿಮಿಷ ಆಗಿದೆ. ಈಗ ನೋಡಿ, ಮೋಮೋಸ್ ಗಳು ಹೇಗ್ ಕಾಣಿಸ್ತಾ ಇದೆ, ನೋಡಿದ್ರೇನೆ ತಿನ್ಬೇಕು ಅನಿಸ್ತಾ ಇದೆ ಅಲ್ವಾ. ಮುಂಚೆನೆ ನಾನಿಲ್ಲಿ ಮಾಡಿಟ್ಕೊಂಡಿರುವಂತಹ ಚಟ್ನಿ ಜೊತೆಗೆ ಈ ಕಲರ್ಫುಲ್ ಆಗಿರುವ ಮೋಮೋಸ್ ಗಳನ್ನ ಸವಿಯೋಕೆ ಕೊಡಿ. ನಿಜವಾಗ್ಲೂ ಮನೆಯವರೆಲ್ಲ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್